ಅಂತ್ಯ ಮಂಡ್ಯ ಮಾಡುವ ನಮಸ್ಕಾರಗಳು. ಬಂಧುಗಳೇ, ಹಲವಾರು ವರ್ಷಗಳಿಂದ ಗಾಣಿಗ ಅಭಿವೃದ್ಧಿ ನಿಗಮಕ್ಕಾಗಿ ಹೋರಾಟಗಳನ್ನು ಮಾಡಿಕೊಂಡು ಬಂದು ಅದರನ್ವಯ ನಮ್ಮ ಗಾಣಿಗ ಸಮಾಜದ ಜಗದ್ಗುರುಗಳಾದ ಕಲ್ಲಿನಾಥರವರ ಮುಂದಾಳತ್ವದಲ್ಲಿ ಇದೇ ತಿಂಗಳು 18ನೇ ತಾರೀಕು ಗಾಣಿಗರ ನಡೆ ಸುವರ್ಣಸೌಧದ ಕಡೆ ಎಂಬುವ ಹೋರಾಟವನ್ನು ಪ್ರಾರಂಭ ಮಾಡ್ತಿದ್ದೇವೆ. ಕರ್ನಾಟಕದಲ್ಲಿರುವ ಗಾಣಿಗ ಬಂಧುಗಳು ಈ ಹೋರಾಟಕ್ಕೆ ಭಾಗಿಯಾಗಿ ಬಡವರ ಮನೆಯಲ್ಲಿ ಅಭಿವೃದ್ಧಿ ಜ್ಯೋತಿ ಬೆಳೆಸುವ ಕೆಲಸವನ್ನು ಮಾಡಬೇಕು. ಆದರೆ ನೇರವಾಗಿ ಈ ಸಾಮಾಜಿಕ ಜಾಲತಾಣದಲ್ಲಿ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಅವರಿಗೆ ಕೇಳ್ಕೊಳ್ತಿದ್ದೇವೆ, ನೀವೇನಾದರೂ ನಿಜವಾಗಲೂ ಹಿಂದುಳಿದ ವರ್ಗದ ನಾಯಕರಾದರೆ ಹಿಂದುಳಿದ ವರ್ಗದ ಗಾಣಿಗ ಸಮಾಜಕ್ಕೆ ಅಭಿವೃದ್ಧಿ ನಿಗಮಕ್ಕೆ ಅನುದಾನ ಕೊಟ್ಟು ನೀವು ಹಿಂದುಳಿದ ವರ್ಗದ ನಾಯಕರಂತ ನೀವು ಪಟ್ಟ ಕಟ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೇವೆ. ಇನ್ನು 18ನೇ ತಾರೀಕು ಸುತ್ತ ನಮ್ಮ ಗುರುಗಳು ಹೇಳಿದ್ದಾರೆ, ನಾವು ಹಲವಾರು ಜಿಲ್ಲೆಗಳಿಗೆ ಪ್ರವಾಸ ಮಾಡುತ್ತೇವೆ, ನಮ್ಮ ಸಮುದಾಯವನ್ನು ಸುವರ್ಣಸೌಧದ ಕಡೆಗೆ ನಾವು ತಂದು ನಿಲ್ಲಿಸುತ್ತೇವೆ, ಅದ್ಭುತ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ ನಮ್ಮ ಗುರುಗಳು. ಇಡೀ ನಮ್ಮ ಸಮಾಜ ನಿಮ್ಮ ಪರವಾಗಿದೆ ಅಂತ ಹೇಳಕ್ಕೆ ನಾವು ಇಷ್ಟಪಡ್ತೀವಿ ಗುರುಗಳೇ. ಯಾಕೆಂದ್ರೆ ನೀವು ಗಾಣಿಗ ಸಮಾಜವನ್ನು ಮೇಲೆತ್ತುವ ಕೆಲಸ ಮಾಡ್ತಿದ್ದೀರಿ. ಆದ್ದರಿಂದ ಇಡೀ ಗಾಣಿಗ ಸಮಾಜ ನಿಮ್ಮ ಜೊತೆ ಇರ್ತದೆ ಅಂತ ಈ ಸಾಮಾಜಿಕ ಜಾಲತಾಣದ ಮತ್ತೊಮ್ಮೆ ಹೇಳ್ತಿದ್ದೇವೆ. ಬಂಧುಗಳೇ, ಗಾಣಿಗರ ಹುಳಿವಿನ ಪ್ರಶ್ನೆ ಇದೆ. ದಯಮಾಡಿ 18ನೇ ತಾರೀಕು ಸುವರ್ಣಸೌಧಕ್ಕೆ ಬಂದು ನಮ್ಮಕ್ಕನ್ನು ನಾವು ಪಡೆಯೋಣ. ಎಲ್ಲರೂ ಬನ್ನಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸಿದ್ದೇನೆ. ಗಾಣಿಗ 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 ಜೈ ಜೈ ಗಾಣಿಗ. ಸಮಾಜ ಯಾವತ್ತಿಗೂ ಕೂಡ ನಮಗೆ ಮೀಸಲಾತಿ ಕೊಡ್ರಿ ಅಂತೇಳಿ ವಿಧಾನಸೌಧವನ್ನು ಮುತ್ತಿಗೆ ಹಾಕಿ ಯಾವತ್ತಿಗೂ ಕೂಡ ದಾಂಧಲೆಯನ್ನು ಮಾಡಿಲ್ಲ. ನಮಗೆ ಮೀಸಲಾತಿ ಕೊಡ್ರಿ, ನಾವು ಹಿಂದುಳಿದೆವು ಅಂಥೇಳಿ ಯಾವತ್ತಿಗೂ ಕೂಡ ಸರ್ಕಾರದ ಮುಂದೆ ಕೈ ಚಾಚಿ ಗಾಣಿಗರಿಗೆ ಕೇಳಿಲ್ಲ. ಆದರೆ ಇವತ್ತಿಗೂ ಕೂಡ ಈ ಸಮಾಜವನ್ನು ಮೇಲೆತ್ತಲಿಕ್ಕೆ ಸುಮಾರು 50-60 ವರ್ಷಗಳ ಹಿಂದೆಯೇ 2A ಮೀಸಲಾತಿಯನ್ನು ಕೊಟ್ಟು ಶೋಷಣೆಗೊಳಗಾಗಿರ್ತಕ್ಕಂಥ ಗಾಣಿಗರನ್ನು ಮೇಲೆತ್ತಲಿಕ್ಕೆ ಸರ್ಕಾರಗಳ ಪ್ರಯತ್ನ ಪಟ್ಟು, ಆದರೆ ನಂತರ ಮೊನ್ನೆ ನಡೆದಿರ್ತಕ್ಕಂಥ ಬೊಮ್ಮಾಯಿಯವರ ಸರ್ಕಾರ ಕೂಡ ಗಾಣಿಗ ಸಮಾಜಕ್ಕೆ ಅಭಿವೃದ್ಧಿ ನಿಗಮವನ್ನು ಮಾಡಬೇಕು ಅಂತೇಳಿ ಮಾಡಿ ಅದಕ್ಕೊಂದಿಷ್ಟು ದುಡ್ಡನ್ನು ಕೂಡ ಇಟ್ಟು ಹೋದರು. ನಂತರ ಬಂದಿರತಕ್ಕಂಥ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತಿಗೂ ಕೂಡ 10 ಪೈಸಾ ರೂಪಾಯಿಗಳನ್ನು ಗಾಣಿಗ ಅಭಿವೃದ್ಧಿ ನಿಗಮಕ್ಕೆ ಇಟ್ಟಿಲ್ಲ ಅಂತಕ್ಕಂಥ ನೋವು ರಾಜ್ಯದೊಳಗಿರ್ತಕ್ಕಂಥ 85 ಲಕ್ಷ ಗಾಣಿಗರಲ್ಲಿ ನೋವಿದೆ ಅಂತಕ್ಕಂಥದ್ದು. ಅದಕ್ಕಾಗಿ ನಾವು 85 ಲಕ್ಷ ಗಾಣಿಗರು ಸಮಾಜದವರು ಕೂಡ ಸುಮಾರು ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಒಂದುಗೂಡಿ 18ನೇ ತಾರೀಕು ಸುವರ್ಣಸೌಧವನ್ನು ಮುತ್ತಿಗೆ ಹಾಕಿ ಸುವರ್ಣಸೌಧದೊಳಗೆ ಯಾವುದೇ ಕಾರ್ಯಕಲಾಪಗಳು ಆಗಲಾರ್ದಂಗೆ ನಾವು ನೋಡ್ಕೊಳ್ತೇವೆ. ಏನಾದರೂ ಮುಖ್ಯಮಂತ್ರಿಗಳು ಮುಂದೆ ಆಗ್ತಕ್ಕಂಥ ಗಂಡಾಂತರವನ್ನು ತಪ್ಪಿಸ್ಬೇಕು ಅಂತಂದರೆ ನಮ್ಮ ಗಾಣಿಗ ಸಮಾಜಕ್ಕೆ 500 ಕೋಟಿ ರೂಪಾಯಿ ದುಡ್ಡನ್ನಿಟ್ಟು ಈ ಗಾಣಿಗರನ್ನು ಮೇಲೆತ್ತಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ಬೇಕಂತೇಳಿ ಈ ಸಂದರ್ಭದೊಳಗೆ ಆಗ್ರಹಿಸ್ತೇವೆ.